ಹಾಯ್ ಫ್ರೆಂಡ್ಸ್, ಪ್ರಕೃತಿ ಉಗ್ರ ರೂಪವನ್ನು ತಾಳಿದಾಗ ಮನುಷ್ಯರು ಎದುರಿಸಿದ ಕೆಲವು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಾಕು. 2024ರಲ್ಲಿ ಫ್ಲೋರಿಡಾದಲ್ಲಿ ಆಕಾಶದಲ್ಲಿ ಕಂಡ ಈ ಅದ್ಭುತವಾದ ದೃಶ್ಯ ಎಲ್ಲರನ್ನೂ ಆಶ್ಚರ್ಯಗೊಳಿಸುತ್ತೆ. ಮೋಡಗಳ ಹಿಂದೆ ಲೈಟ್ ಆ ಕಡೆ ಈ ಕಡೆ ಕದಲುವುದನ್ನ ತುಂಬಾ ಜನ ಗಮನಿಸ್ತಾರೆ. ಈ ಘಟನೆ ಮೇಲೆ ಎಕ್ಸ್ಪರ್ಟ್ಸ್ ಅಭಿಪ್ರಾಯದ ಪ್ರಕಾರ ಇದೊಂದು ಅಪರೂಪದ ಮೆಟಲಾಜಿಕಲ್ ಫಿನಾಮಿನಾ. ಇದು ಸಾಮಾನ್ಯವಾಗಿ ಆಕಾಶದಲ್ಲಿ ಗುಡುಗು ಸಿಡಿಲು ಬರೋ ಮೋಡಗಳ ಮೇಲಿರುವ ಐಸ್ ಕ್ರಿಸ್ಟಲ್ಸ್ ಮೋಡಗಳಲ್ಲಿರುವ ಎಲೆಕ್ಟ್ರಾನಿಕ್ ಫೀಲ್ಡ್ಸ್ ಜೊತೆಗೆ ಅಲೈನ್ ಆದಾಗ ಸೂರ್ಯನ ಕಿರಣಗಳು ಅವುಗಳ ಮೇಲೆ ಬಿದ್ದರೆ ಅವು ಈ ರೀತಿ ರಿಫ್ಲೆಕ್ಟ್ ಆಗ್ತವೆ. ಆಕಾಶದಲ್ಲಿ ಮೋಡ ಕವಿದಾಗ ಬರುವ ಗುಡುಗು ಸಿಡಿಲು ನೋಡ್ಲಿಕ್ಕೆ ತುಂಬಾ ಜನ ಭಯ ಪಡ್ತಾರೆ. ಆದ್ರೆ ಒಂದು ದಿನದಲ್ಲೇ 9 ರಿಂದ 10 ಗಂಟೆಗಳ ಕಾಲ ನಿಲ್ಲದೆ ಗುಡುಗು ಸಿಡಿಲು ಬರುವ ಪ್ರದೇಶವಿದೆ ಎಂದು ನಿಮ್ಗೆ ಗೊತ್ತಾ? ಅಲ್ಲಿ ಒಂದು ನಿಮಿಷಕ್ಕೆ ಸುಮಾರು 20 ಸಿಡಿಲುಗಳು ಬರ್ತವೆ. ಈ ವಿಶಾಲವಾದ ಪ್ರಪಂಚದಲ್ಲಿ ಇಂತಹ ಒಂದು ಪ್ರದೇಶ ವೆನೆಜುಯೆಲಾದ ಕಾಟಾಟುಂಬೋ ರಿವರ್ ಹತ್ತಿರ ನಡೆಯುತ್ತೆ. ಈ ನದಿ ಲ್ಯಾಟಿನ್ ಅಮೆರಿಕದಲ್ಲಿ ಅತಿ ದೊಡ್ಡ ಲೇಕ್ ಆಗಿರುವ ಮೆರ್ಕ್ಯಾಬಿಯೋನ ಸೇರುತ್ತೆ. ಈ ಫಿನಾಮಿನವನ್ನ ಕಾಟಾಟುಂಬಾ ಲೈಟ್ನಿಂಗ್ ಅಂತ ಕರೀತಾರೆ. ಈ ಸ್ಥಳದಲ್ಲಿ ಒಂದು ವರ್ಷಕ್ಕೆ ಸುಮಾರು 16 ಲಕ್ಷ ಸಿಡಿಲುಗಳು ಬರ್ತವೆ. ಈ ಭಯಂಕರವಾದ ಘಟನೆ ಹಿಂದಿರುವ ನಿಜವಾದ ಕಾರಣ ಏನಂದ್ರೆ ಮೆರ್ಕ್ಯಾಬಿಯೋ ಲೇಕ್ ನ ಜಿಯೋಗ್ರಾಫಿಕಲ್ ಪೊಸಿಷನ್. ಇಲ್ಲಿ ನೋಡ್ತಾ ಇರುವ ರೀತಿಯಲ್ಲಿ ಇದು 3 ಪರ್ವತಗಳ ಮಧ್ಯದಲ್ಲಿ ಇರುತ್ತೆ. ಇಲ್ಲಿ ಸೂರ್ಯನಿಂದ ಏರ್ಪಡುವ ಉಷ್ಣದಿಂದ ಈ ಲೇಕ್ ಮೇಲೆ ನೀರಿನಿಂದ ಕೂಡಿದ ಮೋಡಗಳ ವಾತಾವರಣ ಸೃಷ್ಟಿಯಾಗುತ್ತೆ. ರಾತ್ರಿ ಸಮಯದಲ್ಲಿ ಈ ಮೋಡಗಳು ಡಿಕ್ಕಿ ಹೊಡೆದಾಗ ಕಂಡೆನ್ಸೇಷನ್ ನಡೆದು ಈ ಫಿನಾಮಿನಾ ಏರ್ಪಡುತ್ತೆ. ನದಿಯಲ್ಲಿ ಇಷ್ಟು ರಭಸವಾಗಿ ಸುನಾಮಿಯಂತೆ ಹರಿಯುತ್ತಿರುವ ನೀರನ್ನ ನೋಡಿಯೂ ಈ ಸೇತುವೆಯನ್ನು ದಾಟುತ್ತಿರುವ ಇವರ ಧೈರ್ಯಕ್ಕೆ ಮೆಚ್ಚಲೇಬೇಕು ಗುರು. ಮಿಜೋರಾಂನಲ್ಲಿ ಭೂಕಂಪ ಸಂಭವಿಸಿದ ಸಮಯದಲ್ಲಿ ಭೂಮಿ ಕುಸಿಯೋದ್ರಿಂದ ಈ ಪೆಟ್ರೋಲ್ ಬಂಕ್ ಯಾವ ರೀತಿಯಲ್ಲಿ ನೆಲ ಸಮಾಧಿಯಾಗುತ್ತೆ ನೀವೇ ನೋಡಿ. ಈ ಜೋಡಿ ಮಳೆಯಲ್ಲಿ ಮಾಡ್ತಾ ಇರುವ ರೊಮ್ಯಾನ್ಸ್ ಬಹುಶಃ ಪ್ರಕೃತಿಗೆ ಇಷ್ಟವಿಲ್ಲ ಎನಿಸುತ್ತೆ. ನೋಡಿ ಅದರ ರಿಪ್ಲೈ ಹೇಗಿದೆ ಅಂತ. 2024 ಏಪ್ರಿಲ್ ಅಲ್ಲಿ ಥೈಲ್ಯಾಂಡ್ ನ ಬ್ಯಾಂಕಾಕ್ ನಲ್ಲಿ ಒಬ್ಬ ವ್ಯಕ್ತಿ ತನ್ನ ಮಗಳ ಜೊತೆಗೆ ಸ್ಕೂಟರ್ ಮೇಲೆ ಹೋಗ್ತಾ ಇದ್ದಾನೆ. ಅಷ್ಟಲ್ಲೇ ದಾರಿ ಮಧ್ಯದಲ್ಲಿ ಒಂದು ಊಹಿಸದ ಸಮಸ್ಯೆ ಎದುರಾಗುತ್ತೆ. ಅದೃಷ್ಟವಶಾತ್ ಅವರು ಆ ತೆಗ್ಗಿನಲ್ಲಿ ಬೀಳದಂತೆ ರೋಡ್ ಮೇಲೆ ಏರ್ಪಟ್ಟ ಬಿರುಕುಗಳಲ್ಲಿ ಆ ಸ್ಕೂಟರ್ ಸಿಕ್ಕಾಕಿಕೊಳ್ಳುತ್ತೆ. ಇದರಿಂದ ಪಕ್ಕದಲ್ಲಿರುವ ಜನರಿಗೆ ಅವರನ್ನ ಕಾಪಾಡಲಿಕ್ಕೆ ಸಮಯ ಸಿಗುತ್ತೆ. ಇಷ್ಟಕ್ಕೂ ಆ ರೋಡ್ ಸಡನ್ಲಿ ಯಾಕೆ ಕುಸಿಯುತ್ತೆ ನೀವೇನ್ ಅನ್ಕೊಳ್ತಾ ಇದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಸ್ಕೂಲಲ್ಲಿ ನಡೀತಿರುವ ಡ್ಯಾನ್ಸ್ ಪ್ರಾಕ್ಟೀಸ್ ಸಮಯದಲ್ಲಿ ಆಕಸ್ಮಿಕವಾಗಿ ವಿದ್ಯಾರ್ಥಿಗಳ ಹಿಂದೆ ಒಂದು ಸಿಡಿಲು ಬಡಿಯುತ್ತೆ. ನಿಜವಾಗ್ಲೂ ಅವರು ತುಂಬಾ ಲಕ್ಕಿ. ಫ್ರೆಂಡ್ಸ್, ನೀವು ಪರ್ವತಗಳ ಮಧ್ಯದಲ್ಲಿ ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ರೋಡ್ ಮೇಲಕ್ಕೆ ಹೀಗೆ ಮರಗಳು ಬರೋದನ್ನ ನೋಡಿದ್ರೆ ಇಂತಹ ಸಮಯದಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಿ. ಏಕೆಂದ್ರೆ ಆ ಸಮಯದಲ್ಲಿ ಲ್ಯಾಂಡ್ ಸ್ಲೈಡ್ ನಡೀತಾ ಇದೆ ಎಂದು ಅರ್ಥ. ಅಂತಹ ಸಂದರ್ಭದಲ್ಲಿ ಈ ಪರ್ವತವೇ ಕುಸಿದು ನಿಮ್ಮ ಮೇಲೆ ಬೀಳಬಹುದು. 2019ರಲ್ಲಿ ಅಮೆರಿಕದಲ್ಲಿ ಬಿದ್ದ ಈ ಸಿಡಿಲಿನಿಂದ ಆ ಸಿಡಿಲು ಎಷ್ಟು ಶಕ್ತಿಶಾಲಿಯೋ ನೀವೇ ನೋಡ್ಬೋದು. ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆದ ಈ ಸಿಡಿಲು ಕೇವಲ 1 ಸೆಕೆಂಡ್ಸ್ ಅಲ್ಲಿ ಮಾಯವಾಗುತ್ತೆ. ಆದ್ರೆ ಅದರಿಂದ ಸುಮಾರು ರೋಡ್ ಮೇಲೆ 15 ಅಡಿ ಉದ್ದ ಇರುವ ಒಂದು ಹೋಲ್ ಏರ್ಪಡುತ್ತೆ. ಸಿಡಿಲು ಎಷ್ಟು ಭಯಂಕರವಾಗಿದೆ ಅಲ್ವಾ? ಡಿಸೆಂಬರ್ 2022ರಲ್ಲಿ ನಾರ್ತ್ ಕ್ಯಾರೋಲಿನಾದಲ್ಲಿ ಬಂದ ಹುರೇಕ್ಯಾನ್ಗೆ ಒಂದು ಕ್ಷಣಕ್ಕೂ ಮುಂಚೆ ಈ ವ್ಯಕ್ತಿ ತನ್ನ ಮನೆ ಮುಂದಿರುವ ವಸ್ತುಗಳನ್ನ ಒಳಗಡೆ ಇಡೋದಕ್ಕೆ ನೋಡ್ತಾ ಇದ್ದಾನೆ. ಆಗ ಅವನ ಮಗಳು ಸಹ ಅಲ್ಲೇ ಇದೆ. ಜಸ್ಟ್ ಸೆಕೆಂಡ್ಸ್ ಗಳಲ್ಲಿ ಈ ತುಫಾನ್ ಗರ್ಜಿಸೋದನ್ನ ನೋಡಬಹುದು. ಈ ತಂದೆ ಮಗಳ ಅದೃಷ್ಟ ಚೆನ್ನಾಗಿದೆ. ಅದಕ್ಕೆ ತುಫಾನ್ ಬರೋ ಜಸ್ಟ್ ಮಿರಾಕಲ್ ಸೆಕೆಂಡ್ಸ್ ಗಳಲ್ಲಿ ಇದರಿಂದ ತಪ್ಪಿಸಿಕೊಳ್ತಾರೆ. ಒಂದು ವೇಳೆ ಅವರು ಈ ತುಫಾನ್ ನಲ್ಲಿ ಸಿಕ್ಕಾಕಿಕೊಂಡಿದ್ರೆ ಏನಾಗ್ತಾ ಇತ್ತು ಆಲೋಚಿಸಿದ್ರೇನೆ ಭಯ ಬರುತ್ತೆ. ಭಾರೀ ಮಳೆ ಕಾರಣದಿಂದ ಈ ಮನೆ ಇರುವ ಭೂಮಿ ಯಾವ ರೀತಿ ಕುಸಿಯುತ್ತಿದೆ ನೀವೇ ನೋಡಿ. ಅದಕ್ಕೆ ಹೇಳೋದು ಪರ್ವತಗಳ ಮೇಲೆ ಮತ್ತು ನದಿ ತೀರಗಳಲ್ಲಿ ಮನೆಗಳನ್ನ ಕಟ್ಟಬಾರ್ದು ಅಂತ. ನೀವಿಲ್ಲಿ ನೋಡ್ತಾ ಇರುವ ಈ ವಿಡಿಯೋ ಕ್ಲಿಪ್ ನಲ್ಲಿ ಇಥಿಯೋಪಿಯಾ ದೇಶದ ಡುಲೇಚಿ ಡಿಸ್ಟ್ರಿಕ್ಟ್ ನಲ್ಲಿ ನಡೆದಿರೋದು. ಇಲ್ಲಿ ಭೂಮಿಯಿಂದ ಹೊಗೆ ಮತ್ತು ಕೆಸರು ತುಂಬಾ ವೇಗದಿಂದ ಹೊರಬರೋದನ್ನ ನೋಡಬಹುದು. ಆದ್ರೆ ಇದು ಆಲ್ಮೋಸ್ಟ್ ಡಿಸೆಂಬರ್ 2022ರಿಂದ ಇಲ್ಲಿಯವರೆಗೂ ನಾನ್ ಸ್ಟಾಪ್ ಆಗಿ ಹೊರ ಬರ್ತಾ ಇದೆ. ಈ ಸೀನ್ ನ ನೋಡಿದ ನಂತರ ನಿಮ್ಮಲ್ಲಿ ತುಂಬಾ ಪ್ರಶ್ನೆಗಳು ಮೂಡಬಹುದು. ಇಷ್ಟಕ್ಕೂ ಆ ಪ್ರದೇಶದಲ್ಲಿ ಇದು ಯಾಕೆ ಬರ್ತಾ ಇದೆ ಅಂತ. ಈ ಪ್ಲೇಸ್ಗೆ ಸ್ವಲ್ಪ ದೂರದಲ್ಲಿ ಇರುವ ಅಗ್ನಿ ಪರ್ವತದಿಂದ ಬರೋ ಲಾವಾ ಭೂಗರ್ಭದಿಂದ ಹರಿದು ಈ ಸ್ಥಳಕ್ಕೆ ಬರಬೇಕು ಅನ್ಕೊಳ್ತಾ ಇದೆ. ಈ ಸ್ಥಳದಲ್ಲಿ ಇರುವ ಭೂಮಿಯ ಸರ್ಫೇಸ್ ತುಂಬಾ ವೀಕ್ ಆಗಿರೋದ್ರಿಂದ ಅದಕ್ಕೆ ಅದು ಈ ವಿಧವಾಗಿ ಹೊರ ಬರ್ತಾ ಇದೆ. ಅಗ್ನಿ ಪರ್ವತ ಸ್ಫೋಟಗೊಂಡು ಲಾವಾ ಹೊರಬರೋದನ್ನ ನೀವು ತುಂಬಾ ಸಲ ವಿಡಿಯೋಗಳಲ್ಲಿ ನೋಡಿರ್ತೀರಾ. ಆದ್ರೆ ಅಗ್ನಿ ಪರ್ವತ ಸ್ಫೋಟಗೊಳ್ಳೋದಕ್ಕೂ ಮುಂಚೆ ಭೂಮಿ ಸೀಳಿ ಇನ್ನು ಅದರಿಂದ ಹೊಗೆ ಹೊರಬರೋದಕ್ಕೆ ಶುರು ಮಾಡುತ್ತೆ. ಈ ಮಹಿಳೆ ಆ ಪ್ರದೇಶದಲ್ಲಿ ನಿಂತು ವಿಡಿಯೋ ಮಾಡ್ತಾ ಇರೋದ್ರಿಂದ ಖುಷಿ ಎನಿಸಬಹುದು. ಆದ್ರೆ ಆ ಅಗ್ನಿ ಪರ್ವತ ಯಾವ ಸಮಯದಲ್ಲಾದ್ರೂ ಸ್ಫೋಟಗೊಳ್ಳಬಹುದು. ಆ ಸಮಯದಲ್ಲಿ ಆ ಮಹಿಳೆ ತುಂಬಾ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ.
ಜನವರಿ 2020ರಲ್ಲಿ ಸ್ವಲ್ಪ ಜನ ಮಕ್ಕಳು ನಾರ್ತ್ ಕ್ಯಾರೋಲಿನಾದಲ್ಲಿರುವ ಒಂದು ಸ್ಕೂಲ್ ಪ್ಲೇ ಗ್ರೌಂಡ್ ನಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ಒಂದು ಬಲವಾದ ಗಾಳಿ ಬೀಸೋದ್ರಿಂದ ಮಕ್ಕಳು ಅಲ್ಲಿಂದ ಓಡಿ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿನ ವಾತಾವರಣ ಎಷ್ಟು ಭಯಂಕರವಾಗಿ ಬದಲಾಗುತ್ತೆ ನೀವೇ ನೋಡಬಹುದು. ರೀಸೆಂಟ್ಲಿ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ಸ್ನಲ್ಲಿ ಬಂದ ಸುನಾಮಿಯಲ್ಲಿ ನೂರಾರು ಮನೆಗಳು, ಸಾವಿರಾರು ಕಾರ್ಗಳು ಈ ರೀತಿ ನೀರಿನಲ್ಲಿ ಮುಳುಗೋದ್ರಿಂದ ಜನರು ಬೀದಿ ಪಾಲಾಗ್ತಾರೆ. ಪ್ರಕೃತಿ ವಿಕೋಪಗಳು ನಡೆಯುವ ಸಮಯದಲ್ಲಿ ತಪ್ಪೆಲ್ಲ ಪ್ರಕೃತಿದೆ ಎಂದು ಹೇಳ್ತಾರೆ. ಆದ್ರೆ ಆಲೋಚನೆ ಮಾಡಬೇಕಾದ ವಿಷಯ ಏನಂದ್ರೆ, ಮಳೆ ಬಂದಾಗ ಮಳೆ ನೀರು ಹರಿದುಕೊಂಡು ಹೋಗೋದಕ್ಕೆ ದಾರಿ ಇಲ್ಲದಂತೆ ನದಿಗಳಿಗೆ ಅಡ್ಡವಾಗಿ ಮನೆಗಳನ್ನು ನಿರ್ಮಿಸಿಕೊಳ್ಳೋದ್ರಿಂದ ಆ ಮಳೆ ನೀರು ಎಲ್ಲಿಗೆ ಹೋಗಬೇಕು? ಇದರಿಂದ ಸಿಟಿ ಎಲ್ಲ ಮುಳುಗುತ್ತೆ. ನೀರು ಹರಿಯುವ ಜಾಗಗಳಲ್ಲಿ ಮನೆಗಳನ್ನ ಕಟ್ಟಿದ್ರೆ ನೀರು ಹೇಗೆ ಹರಿದುಕೊಂಡು ಹೋಗಬೇಕು? ಅಷ್ಟೇ ಅಲ್ಲದೆ ಕಾಡಿನಲ್ಲಿರುವ ಮರಗಳನ್ನ ಕಡಿದು ನಗರಗಳನ್ನ ವಿಸ್ತೀರ್ಣಗೊಳಿಸೋದ್ರಿಂದ ನೀರೆಲ್ಲ ಎಲ್ಲಿಗೆ ಹೋಗಬೇಕು? ಇಷ್ಟು ಎತ್ತರದ ಬಿಲ್ಡಿಂಗ್ಸ್ ಗಳನ್ನ ಕಟ್ಟುವಾಗ ಅವುಗಳನ್ನೆಲ್ಲ ಆಲೋಚಿಸಿದ್ರೆ ಈ ರೀತಿ ಆಗೋದಿಲ್ಲ. ಪಾಕಿಸ್ತಾನದಲ್ಲಿ ಆಕಸ್ಮಿಕವಾಗಿ ಬಂದ ಸುನಾಮಿ ಕಾರಣದಿಂದ ಇಲ್ಲೊಂದು ಸ್ಟೀಲ್ ಬ್ರಿಡ್ಜ್ ಹೇಗೆ ನೀರಿನಲ್ಲಿ ಮುಳುಗುತ್ತೆ ನೀವೇ ನೋಡಿ. ನೀರಿನಲ್ಲಿ ಹರಿದುಕೊಂಡು ಹೋಗ್ತಾ ಇದೆ. ಆದ್ರೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಅಲ್ಲಿರೋರೆಲ್ಲ ಈ ಬ್ರಿಡ್ಜ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಪ್ರಕೃತಿ ಇಷ್ಟು ಭಯಂಕರವಾಗಿ ಗರ್ಜಿಸಿದಾಗ ಗರ್ಜನೆ ಮಾಡುವ ಸಿಂಹವೇ ಭಯ ಪಡ್ತಿವೆ ನೋಡಿ. ನದಿಗಳಿಗೆ ನೀರು ಕರಗಿರುವ ಐಸ್ ಗ್ಲೇಷಿಯರ್ಸ್ ಮೂಲಕ ಬರ್ತವೆ ಎಂದು ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರಬಹುದು. ಆದ್ರೆ ಗ್ಲೇಷಿಯರ್ಸ್ ನಿಂದ ನದಿಗಳು ಹೇಗೆ ಹುಟ್ಕೊಳ್ತವೆ ನೀವಿಲ್ಲಿ ನೋಡಬಹುದು. ಈ ವಿಡಿಯೋ ಕ್ಲಿಪ್ ನ ನೋಡ್ತಿದ್ರೆ ಅರ್ಥವಾಗುತ್ತೆ. ದೊಡ್ಡ ದೊಡ್ಡ ನದಿಗಳೆಲ್ಲ ಈ ರೀತಿಯ ಭಾರಿ ಗ್ಲೇಷಿಯರ್ಸ್ ಕಾರಣದಿಂದಲೇ ಏರ್ಪಡ್ತವೆ. ಬ್ರೆಜಿಲ್ ಅಲ್ಲಿರುವ ಈ ವಾಟರ್ ಫಾಲ್ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ವಾಟರ್ ಫಾಲ್. ಆದ್ರೆ ಈ ಸುಂದರವಾದ ವಾಟರ್ ಫಾಲ್ ಮಳೆ ಬಂದಾಗ ಎಷ್ಟು ಭಯಂಕರವಾಗಿ ಕಾಣಿಸುತ್ತೆ ನೀವಿಲ್ಲಿ ನೋಡಬಹುದು. ಮಂಜು ಪರ್ವತಗಳನ್ನ ಹತ್ತುವ ಹೈಕರ್ಸ್ಗೆ ಈ ಸ್ನೋಫಾಲ್ ಅನ್ನೋದು ಒಂದು ದೊಡ್ಡ ಕೆಟ್ಟ ಕನಸಿದ್ದಂತೆ. ಪಾಕಿಸ್ತಾನದಲ್ಲಿ ರೆಕಾರ್ಡ್ ಮಾಡಿರುವ ಈ ವಿಡಿಯೋ ಕ್ಲಿಪ್ ಅಲ್ಲಿ ಹೈಕರ್ಸ್ ಗ್ರೂಪ್ ಸ್ನೋಫಾಲ್ ಅಲ್ಲಿ ಸಿಕ್ಕಾಕಿಕೊಂಡಾಗ ಹೇಗಿರುತ್ತೆ ನೀವಿಲ್ಲಿ ನೋಡಬಹುದು. ಇವರ ಅದೃಷ್ಟ ಚೆನ್ನಾಗಿದೆ, ಅಲ್ಲಿರುವ ಬಂಡೆಗಳು ಅಡ್ಡ ಇರೋದ್ರಿಂದ ಅವರ ಪ್ರಾಣಾಪಾಯದಿಂದ ಬದುಕುಳಿತಾರೆ. ಒಳ್ಳೆ ಸೇಫ್ಟಿ ಫ್ಯೂಚರ್ ನಿಂದ ಕಾರ್ನ ತಯಾರು ಮಾಡುವುದು ತುಂಬಾ ಸುಲಭ ಇರಬಹುದು. ಆದ್ರೆ ಈ ಪ್ರಕೃತಿಯ ಮುಂದೆ ಹೋರಾಡುವುದು ಎಷ್ಟು ದೊಡ್ಡ ಸೇಫ್ಟಿ ಕಾರ್ ಇದ್ರೂ ಸಹ ಅದು ಸರ್ವನಾಶ ಮಾಡಬಲ್ಲದು. ಜರ್ಮನಿಯಲ್ಲಿ ಬಂದ ಭಾರಿ ಮಳೆ ಕಾರಣದಿಂದ ಒಂದು ವ್ಯಾನ್ ನದಿಯಲ್ಲಿ ಈ ರೀತಿ ಹರಿದುಕೊಂಡು ಹೋಗ್ತಾ ಇದೆ. ಪ್ರಕೃತಿಯ ಶಕ್ತಿಯ ಮುಂದೆ ಯಾವುದು ಲೆಕ್ಕಕ್ಕಿಲ್ಲ. ಚಳಿಗಾಲದ ನಂತರ ವಾತಾವರಣವೆಲ್ಲ ಬಿಸಿಯಾದಾಗ ಅಲ್ಲಿಯವರೆಗೂ ಗಡ್ಡೆ ಕಟ್ಟಿರುವ ನದಿಗಳೆಲ್ಲ ಕರಗಿ ಈ ರೀತಿಯಲ್ಲಿ ಹರಿಯುತ್ತವೆ. ಈ ದೃಶ್ಯ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಅದ್ಭುತವಾಗಿದೆ ಅಲ್ವಾ? 2020ರಲ್ಲಿ ನಾರ್ವೆನಲ್ಲಿ ನಡೆದ ಈ ಭಯಂಕರವಾದ ಲ್ಯಾಂಡ್ ಸ್ಲೈಡ್ ಘಟನೆಯಿಂದ ಅಲ್ಲಿರುವ ಭೂಮಿ ಈ ರೀತಿ ಸಮುದ್ರದಲ್ಲಿ ಮುಳುಗೋಗುತ್ತೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.